ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಮೇಕಪ್ ವಿಡಿಯೋ ಮಾಡ್ತಾ ಇದ್ದೀನಿ. ಸಿಂಪಲ್ ಮೇಕಪ್ ವಿಡಿಯೋ ಮಾಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ, ಯಾರು ಮಿಸ್ ಮಾಡ್ಕೊಬೇಡಿ. ಒಂದೊಂದು ಸ್ಟೆಪ್ಪೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಫೇಸ್ನ ವಾಶ್ ಮಾಡಿದ್ದೀನಿ ನಾನು. ಜಸ್ಟ್ ವೈಪ್ಸಲ್ಲಿ ಒಂದ್ಸತಿ ವೈಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಫಾಕ್ಸ್ ಸ್ಟೈಲ್ ಅವ್ರದ್ದು ಟೋನರ್ನ ಯೂಸ್ ಮಾಡ್ತಿದ್ದೀನಿ. ಕ್ಲೆನ್ಸಿಂಗ್ ಆದಮೇಲೆ ಟೋನರ್ನ ಯೂಸ್ ಮಾಡಬೇಕು. ಟೋನರ್ನ ಯೂಸ್ ಮಾಡ್ತಿದ್ದೀನಿ. ಟೋನರ್ ಕ್ಲೆನ್ಸಿಂಗ್ ಆದಮೇಲೆ ಟೋನರ್ನ ಯೂಸ್ ಮಾಡ್ತಿದ್ದೀನಿ ನಾನು. ಯೂಸ್ ಮಾಡೋದು ಡಾಟನ್ ಕಿ ಮಾಯಿಶ್ಚರೈಸರು. ಟೋನರ್ ಆದಮೇಲೆ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ. ಯಾವುದೇ ಮೇಕಪ್ನ ಮಾಡ್ತಿದ್ದೀವಿ ಅಂತ ಅಂದಮೇಲೆ ನಾವು ಫಸ್ಟು ಬೇಸ್ನ ಅಪ್ಲೈ ಮಾಡಬೇಕು. ಬೇಸ್ ಚೆನ್ನಾಗಿದ್ದರೆ ಮೇಕಪ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಚೆನ್ನಾಗಿ ಸ್ಕಿನ್ನ ಪ್ರೆಪ್ ಮಾಡಿದರೆ ಮೇಕಪ್ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಮೇಕಪ್ ಮಾಡಬೇಕು ಅಂದ್ರೂ ಬೇಸ್ ಅಪ್ಲೈ ಮಾಡಿನೇ ನೆಕ್ಸ್ಟ್ ಸ್ಟೆಪ್ ಯಾವುದೇ ಮೇಕಪ್ ಮಾಡಬೇಕು ಅಂದ್ರೂ ಮಾಡಬೇಕಾಗಿರೋದು. ಸೊ ನಾನಿವಾಗ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ. ನಾನು ಡಾಟನ್ ಕಿ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ನೀವು ನಿಮ್ಮ ನೆಕ್ಕಿಗೂ ಕೂಡ ನೀವು ಅಪ್ಲೈ ಮಾಡಬೇಕು. ಇಲ್ಲ ಫೇಸ್ ಒಂಥರ ಕಾಣಿಸುತ್ತೆ, ನೆಕ್ ಒಂಥರ ಕಾಣಿಸುತ್ತೆ. ನಿಮ್ಮ ನೆಕ್ಕಿಗೂ ಕೂಡ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ. ಫಾಕ್ಸ್ ಸ್ಟೈಲ್ದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಹೊರಗಡೆ ತುಂಬಾ ಬಿಸಿಲಿರುತ್ತೆ ಅಲ್ವಾ, ಮಸ್ಟ್ ಆ್ಯಂಡ್ ಶುಡ್ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಬಿಕಾಸ್ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಮಾಯಿಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ನ ಮಿಸ್ ಮಾಡ್ದಲ್ಲೇ ಅಪ್ಲೈ ಮಾಡಿ. ಬಿಸಿಲು ತುಂಬಾ ಇದೆ, ಯಾರು ಮಿಸ್ ಮಾಡ್ದಂಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಕಲರ್ ಬಾರ್ ಅವ್ರದ್ದು ಪ್ರೈಮರ್ನ ಯೂಸ್ ಮಾಡ್ತಿದ್ದೀನಿ. ಸ್ಕಿನ್ನ ಚೆನ್ನಾಗಿ ನೀವು ಪ್ರೆಪ್ ಮಾಡಿದ್ರೆ ಯಾವುದೇ ಮೇಕಪ್ ಆದ್ರೂ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಸ್ಕಿನ್ನ ಚೆನ್ನಾಗಿ ಪ್ರೆಪ್ ಮಾಡಲಿಲ್ಲ ಅಂದರೆ ಮೇಕಪ್ ಚೆನ್ನಾಗಿ ಬರಲ್ಲ. ಕೀಕಿ ಆಗೋದು, ಪ್ಯಾಚಿ ಆಗೋದು, ಈ ಥರ ಆಗುತ್ತೆ. ಚೆನ್ನಾಗಿ ನೀವು ಸ್ಕಿನ್ನ ಪ್ರೆಪ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ನಾನು ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಿದ್ದೀನಿ. ಕಲರ್ ಕರೆಕ್ಟರ್ನ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ನಾನು ನೋಡಿ ಇಲ್ಲಿ ನಂದು ಇಲ್ಲೊಂದು ಮಾರ್ಕ್ ಆಗಿಬಿಟ್ಟಿದೆ. ಕಲರ್ ಕರೆಕ್ಟರ್ನ ಯೂಸ್ ಮಾಡೋದ್ರಿಂದ ನಾವು ಪಿಗ್ಮೆಂಟೇಷನ್ನು ಮತ್ತು ಡಾರ್ಕ್ ಸ್ಪಾಟ್ಸು ಕವರ್ ಆಗುತ್ತೆ. ನೋಡಿ ಇಲ್ಲಿ ನನಗೆ ಬ್ಲ್ಯಾಕ್ ಮಾರ್ಕ್ ಆಗಿತ್ತು, ಅದನ್ನು ಕವರ್ ಮಾಡಿದ್ದೀನಿ. ನೀವು ಮಾರ್ಕ್ ಏನಾದ್ರು ಇದ್ದರೆ, ಪಿಗ್ಮೆಂಟೇಷನ್ನು ಏನಾರು ಇದ್ದರೆ ಕಲರ್ ಕರೆಕ್ಟರ್ನ ಯೂಸ್ ಮಾಡಿಕೊಂಡು ಕವರ್ ಮಾಡ್ಕೊಳ್ಳಿ. ಕಲರ್ ಕರೆಕ್ಟರ್ ಆದಮೇಲೆ ನಾನು ಕನ್ಸಿಲರ್ನ ಯೂಸ್ ಮಾಡಿ ಅದನ್ನು ಸೀಲ್ ಮಾಡ್ತಿದ್ದೀನಿ. ಕನ್ಸಿಲರ್ನ ಯೂಸ್ ಮಾಡ್ತಿದ್ದೀನಿ. ನಾನು ಎಲ್ಲೆಲ್ಲಿ ಕಲರ್ ಕರೆಕ್ಟರ್ನ ಯೂಸ್ ಮಾಡಿದ್ದೆ ಅಲ್ಲೆಲ್ಲ ನಾನು ಕನ್ಸಿಲರ್ನ ಹಾಕಿ ಅಪ್ಲೈ ಮಾಡ್ತಿದ್ದೀನಿ. ನೆಕ್ಸ್ಟ್ ನಾನು ಫೌಂಡೇಶನ್ನ ಯೂಸ್ ಮಾಡ್ತಿದ್ದೀನಿ. ಈ ಥರ ಡ್ಯಾಬ್ ಮಾಡಿ ಫೌಂಡೇಶನ್ನ ಯೂಸ್ ಮಾಡಬೇಕು. ಈ ಥರ ಪಕ್ಕ ಡ್ಯಾಬ್ ಮಾಡಬೇಕು. ನೀವು ಈ ಥರ ಡ್ಯಾಬ್ ಮಾಡಿ ನೀವು ಫೌಂಡೇಶನ್ನ ಹಾಕಬೇಕು. ಈ ಥರ ಎಳಿಬಾರ್ದು, ನೀವು ಡ್ಯಾಬ್ ಮಾಡಬೇಕು. ಈ ಥರ ಡ್ಯಾಬ್ ಮಾಡಬೇಕು. ನೀವು ಎಳಿದ್ರೆ ಪ್ಯಾಚಿ ಆಗುತ್ತೆ. ನೋಡಿ ನಾನು ಯಾವ ಥರ ಡ್ಯಾಬ್ ಮಾಡ್ತಿದ್ದೀನಿ, ಈ ಥರ ಡ್ಯಾಬ್ ಮಾಡಬೇಕು ನೀವು. ನೆಕ್ಸ್ಟ್ ನಾನು ಐ ಶ್ಯಾಡೋನ ಯೂಸ್ ಮಾಡ್ತೀನಿ. ನಾನು ಐಲೈನರ್ನ ಯೂಸ್ ಮಾಡ್ತಿದ್ದೀನಿ. ಬ್ಲಷ್ನ ಯೂಸ್ ಮಾಡ್ತಿದ್ದೀನಿ ನಾನು.
ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ದೀನಿ. ಮಸ್ಕಾರ ಯೂಸ್ ಮಾಡ್ತಿದ್ದೀನಿ. ನಾನು ಮೇಕಪ್ನ ಸೆಟ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತಿರೋದು ಬಂದು ಕಲರ್ ಬಾರ್ ಅವ್ರದ್ದು ಫಿನಿಶಿಂಗ್ ಸ್ಪ್ರೇನ ಯೂಸ್ ಮಾಡ್ತಿದ್ದೀನಿ. ಫೈನಲಿ ನನ್ನ ಮೇಕಪ್ ಕಂಪ್ಲೀಟ್ ಆಗೈತೆ. ನಾನಿಲ್ಲಿ ಕ್ರಿಯೇಟ್ ಮಾಡಿರೋದು ಸಿಂಪಲ್ ಮೇಕಪ್ನ ಕ್ರಿಯೇಟ್ ಮಾಡಿರೋದು. ನೋಡಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಯಾವತ್ತೂ ಕೈಗೆ ಮ್ಯಾಚ್ ಮಾಡೋಕೆ ಹೋಗ್ಬಿಡಿ, ನಿಮ್ಮ ಫೇಸಿಗೆ ಮ್ಯಾಚ್ ಮಾಡಿ ನೋಡಿ ನಿಮಗೆ ಯಾವ ಫೌಂಡೇಶನ್ ಸೂಟ್ ಆಗುತ್ತೆ ಅದನ್ನು ನೀವು ಬೈ ಮಾಡಬೇಕು. ಮೇಕಪ್ ಮಾಡಬೇಕಾದ್ರೆ ಫಸ್ಟು ನಿಮ್ಮದು ಯಾವ ಸ್ಕಿನ್ ಟೈಪ್ ಅಂತ ತಿಳ್ಕೊಬೇಕು. ಆಮೇಲೆ ನಂತರ ನಿಮ್ಮ ಸ್ಕಿನ್ನಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಆ ಥರ ಪ್ರಾಡಕ್ಟ್ಸ್ನ ನೀವು ಬೈ ಮಾಡಬೇಕು. ಯಾವುದು ನಿಮ್ಮ ಫೇಸಿಗೆ ಯಾವ್ದು ಸೂಟ್ ಆಗುತ್ತೆ ಅದು ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನು ಟೋನರ್ನ ನೀವು ಬೈ ಮಾಡಬೇಕು. ಕೆಲವೊಬ್ರು ಹೇಳ್ತಾರೆ ನಾನು ಮೇಕಪ್ ಮಾಡೋದಕ್ಕಿಂತ ಮುಂಚೆನೇ ಚೆನ್ನಾಗಿರ್ತೀನಿ, ಮೇಕಪ್ ಮಾಡಿದ್ಮೇಲೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಅದು ಯಾಕೆ ಅಂದರೆ ನೀವು ನಿಮ್ಮ ಶೇಡ್ ಫೌಂಡೇಶನ್ನ ನೀವು ಸೆಲೆಕ್ಟ್ ಮಾಡಿರಲ್ಲ. ಮಾಯ್ಶ್ಚರೈಸರ್ನ ನೀವು ನಿಮ್ಮ ಫೇಸಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಯೂಸ್ ಮಾಡಬೇಕು. ಫಸ್ಟು ನಿಮ್ಮ ಸ್ಕಿನ್ ಟೋನ್ ಯಾವುದು ಅಂತ ತಿಳ್ಕೊಬೇಕು. ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ಮೇಕಪ್ ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಯಾವುದೋ ಸ್ಕಿನ್ ಟೋನ್ ಇರ್ತೀರಾ, ಯಾವುದೋ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀರಾ, ಯಾವುದೋ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ, ಯಾವುದೋ ಟೋನರ್ ಯೂಸ್ ಮಾಡ್ತೀರಾ, ಯಾವುದೋ ಫೌಂಡೇಶನ್ನ ಯೂಸ್ ಮಾಡ್ತೀರಾ, ಆ ಥರ ಮಾಡಿದರೆ ಮೇಕಪ್ ಚೆನ್ನಾಗಿ ಬರಲ್ಲ. ನೀವೆಲ್ಲನೂ ನಿಮ್ಗೆ ಯಾವುದು ಸೂಟ್ ಆಗುತ್ತೆ, ನಿಮ್ಮ ಫೇಸಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನೇ ನೋಡಿ ತೊಗೋಬೇಕು. ಕ್ಲೆನ್ಸಿಂಗು, ಮಾಯ್ಶ್ಚರೈಸರು, ಟೋನರು, ಪ್ರೈಮರು ಇದನ್ನು ಕರೆಕ್ಟಾಗಿ ಮಾಡಿದರೆ ಮೇಕಪ್ ತುಂಬಾ ಚೆನ್ನಾಗಿ ಕೂರುತ್ತೆ. ಮತ್ತು ಫೌಂಡೇಶನ್ನ ಡ್ಯಾಬ್ ಡ್ಯಾಬ್ ಮಾಡಬೇಕು. ನೀವು ರಬ್ ಮಾಡೋದಲ್ಲ, ಡ್ಯಾಬ್ ಡ್ಯಾಬ್ ಮಾಡಬೇಕು. ಆಗ ಮೇಕಪ್ ತುಂಬಾ ಚೆನ್ನಾಗಿ ಬರುತ್ತೆ.